ಭಯಕ್ಕೆ ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದೆ. 21 ದಿನಗಳ ಕಾಲ ದೇಶವನ್ನೇ ಲಾಕ್ ಡೌನ್ ಮಾಡಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಮೊದಲ ದಿನದಲ್ಲೇ ನಾವು ಗಮನಿಸ್ತಾ ಇದ್ದೀವಿ, ಜನರಿಗೆ ಅದರ ಗಂಭೀರತೆ ಅರ್ಥ ಆದಂತೆ ಕಾಣ್ತಾ ಇಲ್ಲ. ಜನರೇ, ನಿಮ್ಗೆ ಯಾಕೆ ಕೊರೋನಾ ಗಂಭೀರತೆ ಹಂಗಾದ್ರೆ ಅರ್ಥ ಆಗ್ತಿಲ್ವಾ? ಬೀದಿಗೆ ಬರಬೇಡಿ, ಮನೆಯಲ್ಲೇ ಇರಿ ಅಂತ ಸರ್ಕಾರ ಹೇಳ್ತಾ ಇದೆ, ತಜ್ಞರು ಹೇಳ್ತಿದ್ದಾರೆ. ಯಾಕೆ ಅರ್ಥ ಆಗ್ತಿಲ್ಲ ಹಂಗಾದ್ರೆ ನಿಮ್ಗೆ? ದೇಶವನ್ನೇ ಲಾಕ್ ಡೌನ್ ಮಾಡಿದ್ರು ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಯೋಜನ ಆದಂತೆ ಕಂಡು ಬರ್ತಾ ಇಲ್ಲ. ಜನರಿಗೆ ಅದರ ಗಂಭೀರತೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಹೇಳ್ತಿದ್ದಾರೆ, ಜವಾಬ್ದಾರಿಯುತ ಸ್ಥಾನದಲ್ಲಿ ಇರೋರು ಅರ್ಥ ಮಾಡ್ಕೊಳ್ಳಿ. ಮಾಧ್ಯಮದವರು ನಾವ್ ಯಾತಕ್ಕೋಸ್ಕರ ಬರಬೇಕು? ನಮ್ಮ ಪ್ರಾಣದ ಹಂಗನ್ನ ತೊರೆದು ಇಲ್ಲಿ ದಿನನಿತ್ಯ ಡ್ಯೂಟಿ ಮಾಡೋಕ್ ಬರ್ತಾ ಇದೀವಿ ಅಂದ್ರೆ ನಮಗೆ ಕೊರೋನಾ ಅಂಟ್ಕೊಳ್ಳೋದಿಲ್ವಾ? ಯಾತಕ್ಕೋಸ್ಕರ ಬರ್ತಾ ಇದೀವಿ? ನಿಮ್ಗೆ ಪ್ರಾಪರ್ ಆಗಿ ಇನ್ಫಾರ್ಮೇಶನ್ ಕೊಡ್ಬೇಕು, ನಿಮ್ಮ ಜೀವವನ್ನ ಉಳಿಸ್ಬೇಕು, ನೀವು ಮನೆಯಲ್ಲೇ ಇರಿ ಅಂತ ಹೇಳ್ತಿರೋದು. ಯಾರ ಮಾತನ್ನು ಕೂಡ ಜನ ಹಂಗಾದ್ರೆ ಕೇಳೋ ಪರಿಸ್ಥಿತಿಲೇ ಇಲ್ವಲ್ಲ. ನಿಜಕ್ಕೂ ಬೇಸರದ ಸಂಗತಿ ಇದು. ಯಾಕಂದ್ರೆ ಸರ್ಕಾರ ಇಷ್ಟು ಕಠಿಣ ನಿರ್ಧಾರವನ್ನ ಕೈಗೊಂಡಿದೆ, ಕಾನೂನನ್ನ ತಂದಿದೆ. ಜೈಲಿಗೆ ಹಾಕ್ತಿವಿ, ಹೊರಗಡೆ ಬಂದ್ರೆ ಲಾಠಿ ರುಚಿಯನ್ನ ತಿನ್ಕೊಂಡು ಹೋಗ್ಬೇಕಾಗತ್ತೆ. ಯಾವುದು ಜನರಿಗೆ ಅರ್ಥ ಆಗ್ತಿಲ್ಲ. ಮೊರೋರ್, ನಿಮ್ಮ ಪ್ರಾಣಕ್ಕೆ ಕುತ್ತು ಬರುತ್ತೆ. ನಿಮ್ಮ ಕುಟುಂಬದ ರಕ್ಷಣೆ ನೀವು ಮಾಡ್ಕೊಳ್ಳಿ. ಮನೇಲಿದ್ರೂ ಕೂಡ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಿದೀವಿ. ಅಷ್ಟು ಮಹಾಮಾರಿ ಕಾಯಿಲೆ ಬಂದಿದೆ, ವೈರಸ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಆದ್ರೆ ಸಾರ್ವಜನಿಕರಿಗೆ ಇದ್ಯಾವುದು ಬೇಕಾಗಿಲ್ಲ. ಬಾಡಿಗೆ ತಾವು ಬರ್ತಾರೆ, ಮಾರ್ಕೆಟ್ ಓಪನ್ ಇದೆಯಾ ನೋಡ್ತಾರೆ, ಇಲ್ಲ ಸುಮ್ಮನೆ ಒಂದು ಏರಿಯಾದಲ್ಲಿ ರೌಂಡ್ ಹಾಕೊಂಡು ಬರೋಣ, ಹಿಂಗಿದೆ ನೋಡೋಣ, ರೋಡ್ ಎಲ್ಲ ಖಾಲಿ ಇದೆಯಾ ಅಥವಾ ಜನ ಓಡಾಡ್ತಿದಾರ ನೋಡೋಣ, ಒಂದು ಕುತೂಹಲ. ಅವ್ಯಾವುದು ಬೇಡ. ಆ ಕುತೂಹಲಕ್ಕೆಲ್ಲ ಸದ್ಯಕ್ಕೆ ಬ್ರೇಕ್ ಹಾಕೊಳ್ಳಿ. ಈಗ ನಿಮ್ಗೆ ಯಾರ್ಯಾರಿಗೆ ಹೇಳಬೇಕು ಅನ್ಸುತ್ತೆ ಅವ್ರಿಗೆ ಹೇಳಿ. ಫಸ್ಟ್ ನೀವು ಫಾಲೋ ಮಾಡಿ. ನೀವು ಫಾಲೋ ಮಾಡಿದ್ಮೇಲೆ ಇತರರಿಗೆ ನೀವು ಬುದ್ಧಿ ಹೇಳಿ. 4 ಜನ ಅರ್ಥ ಮಾಡ್ಕೊಂಡ್ರು ಕೂಡ ಪ್ರಯೋಜನ ಇದೆ. ಸಾಧ್ಯವಾದಷ್ಟು ಈ ಬಗ್ಗೆ ಅರಿವು ಮೂಡಿಸೋದಕ್ಕೆ ಪ್ರಯತ್ನ ಪಡಿ. ಈಗ ದೇಶ ಬಂದ್ ಮಾಡಿದ್ದಾರೆ. ಸಿಎಂಗೆ ಏನಾದ್ರೂ ಲಾಭ ಇದೆಯಾ? ಪ್ರಧಾನಮಂತ್ರಿಗಳಿಗೆ ಏನಾದ್ರೂ ಲಾಭ ಇದೆಯಾ? ನಿಮ್ನೆಲ್ಲ ಮನೇಲಿ ಕೂರಿಸಿ. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಿಮ್ಗೂ ಗೊತ್ತಿದೆ ಅಲ್ವಾ? ಯಾತಕ್ಕೋಸ್ಕರ ಹಿಂಗ್ ಮಾಡ್ತಿದ್ದಾರೆ? ನಿಮ್ಮೆಲ್ಲರ ಸುರಕ್ಷತೆ ದೃಷ್ಟಿಯಿಂದ ತಾನೇ ಈ ಕ್ರಮ ಕೈಗೊಂಡಿರೋದು. ಕಂಡಲ್ಲಿ ಜನ ಇನ್ನೂ ಕೂಡ ಗುಂಪು ಸೇರ್ತಾ ಇದ್ದಾರೆ. ಎಲ್ಲವನ್ನೂ ಪೊಲೀಸರೇ ಸರ್ಕಾರನೇ ಮಾಡಕ್ ಆಗಲ್ಲ. ಯಾಕಂದ್ರೆ ಈಗ ಮನೇಲಿ ಕುತ್ಕೊಳ್ಳಿ ಅಂತ ಆದೇಶ ಕೊಡ್ಬೋದು. ಅಂದ್ರೆ ಪ್ರತಿ ಮನೆಗೆ ಹೋಗಿ ಎಷ್ಟು ಜನ ಇದ್ದಾರೆ ಅಂತ ಸರ್ವೆ ಮಾಡಕ್ಕಾಗತ್ತಾ? ಈಗ ಬೀಗ ಹಾಕಕ್ಕಾಗತ್ತಾ? ಆಗಲ್ಲ. ತಿಳಿ ಹೇಳ್ಬೋದು ಅಷ್ಟೇ. ಈಗ ಬುದ್ಧಿ ಇರೋರಿಗೆ ಅರ್ಥ ಆಗುತ್ತೆ, ಬುದ್ಧಿ ಇಲ್ದಿದ್ದವ್ರಿಗೆ ಏನ್ ಮಾಡಕ್ಕಾಗತ್ತೆ? ಈಗ ನಿಮ್ಮ ಜೀವವನ್ನೇ ನೀವು ರಿಸ್ಕಿಗೆ ಇಟ್ಕೊಂಡು ಈಗ ಹೊರಗಡೆ ಬರ್ತಿರೋದು. ನಿಮ್ಮ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ದಯಮಾಡಿ ಅನಗತ್ಯವಾಗಿ ಅಂಗಡಿ ಓಪನ್ ಮಾಡಿದವರಿಗೆ ನೀವು ಕೂಡ ಬುದ್ಧಿ ಹೇಳಿ. ಯಾಕಂದ್ರೆ ಅಗತ್ಯ ವಸ್ತುಗಳು ಬೇಕು ಸರಿ, ಅದಕ್ಕೆ ಇಂತಿಷ್ಟು ಟೈಮ್ ಅಂತ ಮೀಸಲಿರ್ಲಿ. ಅದು ಬಿಟ್ಟು ಎಲ್ಲಾ ಟೈಮ್ನಲ್ಲೂ ಎಲ್ಲಾ ಅಂಗಡಿಗಳು ಓಪನ್ ಇದ್ರೆ ಜನ ಕೂಡ ಬರ್ತಾರೆ. ತಿಳಿದವರು ದಯಮಾಡಿ 4 ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಏನ್ ಪ್ರಯೋಜನ ಇದೆ, ಈ ರೀತಿ ಲಾಕ್ಡೌನ್ ಮಾಡಿರೋದು ಯಾಕೆ, ಅದರಿಂದ ಯಾರಿಗ್ ಪ್ರಯೋಜನ, ಯಾರಿಗ್ ಉಪಕಾರ ಆಗುತ್ತೆ, ಅದನ್ನೆಲ್ಲ ತಿಳಿಸೇಳಿ. ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆದವರು ಒಂದು 4 ಜನಕ್ಕೆ ಈ ಬಗ್ಗೆ ಬುದ್ಧಿ ಹೇಳಿ. ಅವರೊಂದು 4 ಜನಕ್ಕೆ ಹೇಳ್ತಾರೆ. ಅಟ್ಲೀಸ್ಟ್ ಅವಾಗ್ಲಾದ್ರೂ ಈ ಒಳ್ಳೆ ಬುದ್ಧಿ ಜನರಿಗೆ ಬರುತ್ತಾ ಅಂತ ನೋಡೋಣ. ಇನ್ನು ಅನಗತ್ಯವಾಗಿ ಅಂಗಡಿ ಯಾರಾದ್ರೂ ಓಪನ್ ಮಾಡಿದ್ರೆ ಅಂತವ್ರಿಗೆ ಹೋಗಿ ಬುದ್ಧಿ ಹೇಳಿ. ಜನರನ್ನ ಕೊಲ್ಲಬೇಡಿ ಅಂತ ಮನವರಿಕೆ ಮಾಡಿಸಿ. ಎಲ್ಲವನ್ನು ಈಗ ಪೊಲೀಸರೇ ಮಾಡಬೇಕು, ಸರ್ಕಾರನೇ ಮಾಡಬೇಕು ಅಂತ ಆಗಲ್ಲ. ಯಾಕಂದ್ರೆ ಈಗ ಒಂದು ಸಾವು ನೋವಾದ್ರೂ ಯಾರನ್ನು ದೂರ್ತಾರೆ ಜನ ಹೇಳಿ? ಸರ್ಕಾರವನ್ನೇ ದೂರೋದು, ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸೋದು, ಸರ್ಕಾರ ಕ್ರಮ ಕೈಗೊಂಡಿರ್ಲಿಲ್ಲ ಅಂತ ಆರೋಪ ಮಾಡೋದು, ಆಪಾದನೆ ಮಾಡೋದು, ಅದನ್ನೆಲ್ಲ ಬಿಟ್ಬಿಡಿ. ಈಗ ಸರ್ಕಾರ ನಮ್ಮ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಒಂದು ನಿರ್ಧಾರ ಕೈಗೊಂಡಿದೆ. ಅದನ್ನ ಪಾಲನೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲಿದೆ. ಕೊರೋನಾ ಭಯಕ್ಕೆ ಸಿಎಂ ಮನೆಯಲ್ಲೇ ಲಾಕ್ಔಟ್ ಆಗಿದ್ದಾರೆ. ಇವತ್ತು ವಾಕಿಂಗ್ ಕೂಡ ಹೋಗಿಲ್ಲ. ಯಡಿಯೂರಪ್ಪ ಅವರು ತುರ್ತು ಕೆಲಸ ಇದ್ರೆ ಮಾತ್ರ ಕೆಲ ಸಚಿವರಿಗೆ ಭೇಟಿಗೆ ಅನುಮತಿ ಕೊಡ್ತಾ ಇದ್ದಾರೆ. ಕೊರೋನಾ ಭಯಕ್ಕೆ ಸಿಎಂ ಮನೆಯಲ್ಲೇ ಲಾಕ್ಔಟ್ ಆಗಿದ್ದಾರೆ. ಇವತ್ತು ವಾಕಿಂಗ್ ಕೂಡ ಹೋಗಿಲ್ಲ ಯಡಿಯೂರಪ್ಪ ಅವರು. ತುರ್ತಾಗಿ ಕೆಲಸ ಇದ್ದಂತ ಟೈಮ್ನಲ್ಲಿ ಕೆಲ ಸಚಿವರಿಗೆ ಭೇಟಿಗೆ ಅನುಮತಿಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಈಗ ಎಸ್ಪೆಷಲಿ ಈಗ ಕೊರೋನಾ ಭೀತಿ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಇರ್ಬೋದು, ಜೊತೆಗೆ ಏನೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಬೇಕು ಅಧಿಕಾರಿಗಳಿಂದ, ಎಲ್ಲ ಮಾಹಿತಿಯನ್ನ ನಿರಂತರವಾಗಿ ಪಡ್ಕೊಳ್ತಾನೆ ಇದ್ದಾರೆ. ತುರ್ತಾಗಿ ಭೇಟಿ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಇದ್ದ ಸನ್ನಿವೇಶದಲ್ಲಿ ಅದಕ್ಕೆ ಅವಕಾಶ ಇದೆ.
ಬೆಂಗಳೂರಿನ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭದ್ರತಾ ಸಿಬ್ಬಂದಿಯನ್ನು ಕೂಡ ಕಡಿಮೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅನಗತ್ಯವಾಗಿ ತುಂಬಾ ಜನ ಇಲ್ಲಿ ಸೇರ್ಕೊಳ್ಳೋದು ಬೇಡ ಅಂತ, ಕೇವಲ ಪ್ರೋಟೋಕಾಲ್ ಪೊಲೀಸರು ಮಾತ್ರ ಸದ್ಯಕ್ಕೆ ಸಿಎಂ ನಿವಾಸದಲ್ಲಿ ಇರಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಈಗ ಸಿಬ್ಬಂದಿಯನ್ನ ಸದ್ಯಕ್ಕೆ ಕಟ್ ಆಫ್ ಮಾಡಿದ್ದಾರೆ. ಪ್ರೋಟೋಕಾಲ್ನಲ್ಲಿ ಯಾರ್ಯಾರಿದ್ರೆ ಅವ್ರು ಮಾತ್ರ ಬಂದ್ರೆ ಸಾಕು, ಅನಗತ್ಯವಾಗಿ ಹೆಚ್ಚಿನ ಸಿಬ್ಬಂದಿ ಮನೆ ಸುತ್ತಮುತ್ತ ಇರೋದು ಬೇಡ, ಭದ್ರತೆ ಕೊಡೋದು ಬೇಡ ಅಂತ ಸಿಎಂ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಕಲಬುರಗಿ, ಬಳ್ಳಾರಿ, ಮಡಿಕೇರಿಯಲ್ಲಿ ಮಾರ್ಕೆಟ್ ಎಲ್ಲ ಓಪನ್ ಆಗಿತ್ತು. ಬೆಳಗ್ಗೆ ಹೂ, ಹಣ್ಣು, ತರಕಾರಿ ಖರೀದಿಗೆ ಜನ ಮುಗಿಬಿದ್ದಿದ್ರು. ನೋಡಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಜನರಿಗೆ ಕೇರೆ ಇಲ್ಲ, ತೀವ್ರತೆ ಏನಿದೆ, ಗಂಭೀರತೆ ಏನಿದೆ ಅರ್ಥ ಆಗ್ತಾ ಇಲ್ಲ. ಯಥಾ ಪ್ರಕಾರವಾಗಿ ಎಲ್ಲ ಓಪನ್ ಆಗಿದೆ, ಜನ ಬಂದಿದ್ದಾರೆ. ಅಲ್ಲಿ ಪೊಲೀಸರು ಪಾಪ ಅನೌನ್ಸ್ ಮಾಡ್ತಾ ಇದ್ದಾರೆ, ಪಾಲಿಕೆ ಅಧಿಕಾರಿಗಳು ಬಂದಿದ್ರು, ಅವ್ರು ತಿಳಿ ಹೇಳ್ತಿದ್ದಾರೆ, ಬುದ್ಧಿ ಮಾತು ಹೇಳ್ತಿದ್ದಾರೆ. ಜನಕ್ಕೆ ಯಾವುದು ಅರ್ಥ ಆಗ್ತಿಲ್ಲ. ತಮ್ಮ ವೆಹಿಕಲ್ ಹತ್ಕೊಂಡ್ರು, ಮನೆಯಿಂದ ಸೀದಾ ಬಂದ್ರು, ಸುತ್ತ ಆಡ್ತಿದ್ದಾರೆ ಆರಾಮಾಗಿ. ಪೊಲೀಸರು ಪಾಪ ಎಷ್ಟು ಅಂತ ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ನಿನ್ನೆಯಿಂದಲೂ ಗಮನಿಸ್ತಾ ಇದ್ದೀವಿ, ಪೊಲೀಸರು ಪಾಪ ಕಂಟ್ರೋಲ್ ಮಾಡಿ ಅವ್ರಿಗೂ ಸಾಕಾಗಿ ಹೋಗಿದೆ. ಅದಕ್ಕೆ ಸರ್ಕಾರ ಮಧ್ಯರಾತ್ರಿಯಿಂದ ಒಂದು ದಿಟ್ಟ ನಿರ್ಧಾರವನ್ನ ಘೋಷಣೆ ಮಾಡಿದೆ. ಅದಕ್ಕೂ ಜನ ಕೇರ್ ಮಾಡ್ತಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಬೀದಿಗೆ ಬಂದಿದ್ದಾರೆ. ಇನ್ನು ಬಾಗಲಕೋಟೆ, ರಾಮನಗರ, ಚಿತ್ರದುರ್ಗದಲ್ಲೂ ಕೂಡ ಅದೇ ಪರಿಸ್ಥಿತಿ ಇರೋದು. ಮಾರ್ಕೆಟ್ನಲ್ಲಿ ಜನ ಬಂದಿದ್ರು, ಖರೀದಿಗೋಸ್ಕರ ಮುಗಿಬಿದ್ದಿದ್ದಾರೆ. ಪೊಲೀಸರಲ್ಲಿ ಅಲರ್ಟ್ ಆಗಿದ್ದಾರೆ, ಎಲ್ಲ ವಾಹನ ತಪಾಸಣೆ ಮಾಡ್ತಿದ್ದಾರೆ. ಏನಕ್ಕೆ ಬಂದಿದ್ದೀರಾ, ಇಲ್ಲಿ ಏನು ಕೆಲಸ ಇದೆ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಜನ ಪ್ರಾಪರಾಗಿ ಆನ್ಸರ್ ಮಾಡ್ದಂಗೆ ಕಾಣ್ತಾ ಇತ್ತು. ಆಗಲೇ ಕೆಲವೊಂದೆಲ್ಲ ಲೆಟರ್ ಎಲ್ಲ ತೋರಿಸ್ತಾ ಇದ್ರು. ಕೆಲವೊಂದಿಷ್ಟು ಜನ ಸುಮ್ಮನೆ ಅಲಿಯಕ್ಕೆ ಬಂದವ್ರು ಏನು ಮಾಡ್ತಾರೆ, ಏನು ಉತ್ತರ ಕೊಡ್ತಾರೆ? ಈಗ ವ್ಯಾಪಾರಸ್ಥರು ಅಷ್ಟೇ ಬೆಳಿಗ್ಗೆ ಆಗ್ತಾ ಇದ್ದಂತೆ ತಮ್ಮ ಗಾಡಿ ಎಲ್ಲ ತಳ್ಕೊಂಡು ಸೀದಾ ಮಾರ್ಕೆಟ್ಗೆ ಬಂದಿದ್ದಾರೆ. ಸೊ ಅವನ್ನೆಲ್ಲ ಖಾಲಿ ಮಾಡಿಸ್ತಾ ಇದ್ದಾರೆ ಪೊಲೀಸರು. ಸದ್ಯಕ್ಕೆ ಯಶವಂತಪುರದಲ್ಲಿ ಹೆಂಗಿದೆ ಸಿಚುವೇಶನ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ. ಮೊನ್ನೆಲ್ಲ APMC ಯಾರ್ಡ್ ನೋಡಿದ್ವಿ, ಕಂಪ್ಲೀಟ್ ಆಗಿ ಬಂದ್ ಆಗಿತ್ತು. ಕೂಲಿ ಕಾರ್ಮಿಕರ ಸಂಕಷ್ಟ ನೋಡಿದ್ವಿ. ಇವತ್ತು ಹೆಂಗಿದೆ ಪರಿಸ್ಥಿತಿಯಲ್ಲಿ ಸೌಮ್ಯ? ಶರ್ಮಿತಾ, ಯಶವಂತಪುರದ ತರಕಾರಿ ಮಾರ್ಕೆಟ್ನಲ್ಲಿ ಇದ್ದೀನಿ ನಾನು. ಇಲ್ಲಿ ಬೆಳಗ್ಗೆಯಿಂದನೇ ಜನ ಇರ್ಬೋದೇನೋ ಅಂತ ನಾವು ಅನ್ಕೊಂಡಿದ್ವಿ, ಯಾಕೆಂದ್ರೆ ಅಂಗಡಿಗಳೆಲ್ಲ ತೆರೆದಿದೆ, ತರಕಾರಿ ಅಂಗಡಿಗಳು. ಆದ್ರೆ ಪೊಲೀಸ್ನವರು ತುಂಬಾ ನೀಟಾಗಿ ಈ ಯಶವಂತಪುರ ಮಾರ್ಕೆಟ್ನ ಕಂಟ್ರೋಲ್ ಮಾಡಿದ್ದಾರೆ. ನೀವು ನೋಡ್ಬೋದು, ಇಡೀ ಒಂದು ಮಾರ್ಕೆಟ್ ಫುಲ್ ಖಾಲಿ ಇದೆ. ಎಲ್ಲಾ ಕಡೆ ಕ್ರೇಟ್ಸ್ ಏನು ನಿಮಗೆ ಕಾಣ್ತಾ ಇದೆ, ಅದ್ರೆಲ್ಲದ್ರಲ್ಲೂ ತರಕಾರಿ ಇದೆ. ಟೊಮ್ಯಾಟೊ, ಆಲೂಗೆಡ್ಡೆ, ಏನೇನು ವೆರೈಟಿ ತರಕಾರಿ ಇದೆ ಅವೆಲ್ಲವೂ ಇದೆ. ಟ್ರಕ್ಗಳಲ್ಲಿ ಲೋಡ್ ಮಾಡ್ಕೊಂಡಿದ್ದಾರೆ ಇಲ್ಲಿನ ವ್ಯಾಪಾರಿಗಳು. ರೈತರು ತಂದು ಇಲ್ಲಿ ಇಡುವಂತಹ ಎಲ್ಲ ಒಂದು ತರಕಾರಿಗಳನ್ನ ಕ್ರೇಟಲ್ಲಿ ಲೋಡ್ ಮಾಡಿ ಅಂಗಡಿಗಳಿಗೆ ತಗೊಂಡೋಗಿ ಸಪ್ಲೈ ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. ಆದ್ರೆ ಜನ ಮಾತ್ರ ಇಲ್ಲಿ ಕಾಲಿಡೋ ಹಾಗಿಲ್ಲ. ಈಗ ನೀವು ಇಲ್ಲಿ ಪಾಸ್ ಆಗ್ತಾ ಇರುವಂತಹ ಗಾಡಿ ನೋಡಿ, ಅದ್ರ ತುಂಬಾ ಟೊಮ್ಯಾಟೊ ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಇರುವಂತಹ ಅಂಗಡಿಗಳಿಗೆ ಅವರು ಸಪ್ಲೈ ಮಾಡ್ತಾರೆ. ಅಲ್ಲೇ ದೂರದಲ್ಲಿ ನಿಮಗೆ ಬ್ಯಾರಿಕೇಡ್ ಕಾಣಿಸ್ಬೋದು. ಅಲ್ಲಿ ಪೊಲೀಸ್ನವರು ಯಾವ ರೇಂಜಿಗೆ ಕಾವಲು ಹಾಕಿದ್ದಾರೆ ಅಂತ ಹೇಳಿದ್ರೆ, 2 ವೀಲರ್ ತಗೊಂಡು ಜನ ಅಂದ್ರೂ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಬಂದ್ರು ಅಂದ್ರೆ ಅಲ್ಲಿಂದ ಅಲ್ಲೇ ಡೈವರ್ಟ್ ಮಾಡ್ತಾ ಇದ್ದಾರೆ. ಯಾರು ಒಳಗೆ ಎಂಟ್ರಿ ಮಾಡೋ ಹಾಗೆ ಇಲ್ಲ. ಸುಮಾರು ಅರ್ಧದಿಂದ 3/4 ಕಿಲೋಮೀಟರ್ ಅಷ್ಟು ಉದ್ದ ಇದೆ ಈ ಒಂದು ಯಶವಂತಪುರ ತರಕಾರಿ ಮಾರ್ಕೆಟ್ನ ಡಿಸ್ಟೆನ್ಸ್. ಈ ಇಡೀ ಡಿಸ್ಟೆನ್ಸ್ ಎಲ್ಲೆಲ್ಲಿ ಎಂಟ್ರಿ ಪಾಯಿಂಟ್ಸ್ ಇದೆ ಎಲ್ಲಾ ಕಡೆ ಇದೇ ರೀತಿ ಬ್ಯಾರಿಕೇಡ್ ಹಾಕಿ ಪೊಲೀಸ್ನವರು ಸರ್ಪಗಾವಲು ಹಾಕಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಯಾರು ಕೂಡ ಜನ ಒಳಗೆ ಎಕ್ಸ್ಟ್ರಾ ಬರೋ ಹಾಗಿಲ್ಲ. ಯಾರ್ಯಾರು ವ್ಯಾಪಾರಿಗಳಿದ್ದಾರೆ ಅವರೆಲ್ಲ ತಮ್ಮ ಏನು ವ್ಯಾಪಾರ ಮಾಡುವಂತಹ ವಸ್ತುಗಳು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಬಾಳೆಲೆ ಇರ್ಬೋದು, ಏನೇ ಇದ್ರು ಕೂಡ ಅದೆಲ್ಲವನ್ನು ಆ ಕ್ರೇಟ್ಗಳಿಗೆ ತುಂಬಿಕೊಳ್ಳೋದು, ಟ್ರಕ್ ಅಲ್ಲಿ ತುಂಬಿಕೊಳ್ಳೋದು, ಮನೆ ಹತ್ರದಲ್ಲಿ ಇರುವಂತಹ ಅಂಗಡಿಗಳಿಗೆ ಸಪ್ಲೈ ಮಾಡಬಹುದು. ಜನ ಏನಿದ್ರು ತಮ್ಮ ಸುತ್ತಮುತ್ತ ಇರುವಂತಹ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಬಹುದು. ಅಗತ್ಯ ವಸ್ತುಗಳ ಓಡಾಟಕ್ಕೆ ಯಾರು ಕೂಡ ನಿರ್ಬಂಧನೆಯನ್ನ ಹಾಕಿಲ್ಲ. ಸೊ ಈ ವ್ಯಾಪಾರಿಗಳು ಕೂಡ ಇಲ್ಲಿಂದ ಬೇರೆ ಬೇರೆ ಅಂಗಡಿಗಳಿಗೆ ಸಪ್ಲೈ ಮಾಡಬಹುದೇ ಹೊರತು ಇಲ್ಲಿ ಜನ ಬರ್ತಾರೆ ಅವರಿಗೆ ನೇರವಾಗಿ ವ್ಯಾಪಾರ ಮಾಡ್ತೀವಿ, ಚೌಕಾಸಿ ಮಾಡ್ತೀವಿ, ಅದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಹಾಗೂ ಒಂದಷ್ಟು ಜನ ವ್ಯಾಪಾರಿಗಳು ಕಾಯ್ಕೊಂಡೇ ಕೂತ್ಕೊಂಡಿದ್ರು ಇಲ್ಲೆಲ್ಲಾನು. ಇನ್ನು ಜನ ಬರ್ತಾರೆ. 21 ದಿನ ಲಾಕ್ಡೌನ್ ಮಾಡಿದ್ದಾರೆ. ಹಾಗಾಗಿ ಮತ್ತೆ ಸಮಸ್ಯೆ ಆಗುತ್ತಾ ಇಲ್ವಾ ಅಂತ ಜನಕ್ಕೊಂದು ಸಹಜವಾಗಿ ಆತಂಕ ಇದ್ದೇ ಇರುತ್ತೆ. ಮೆಜೆಸ್ಟಿಕ್ ನಲ್ಲಿ ಚಿತ್ರಣ ಹೆಂಗಿದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ನಿನ್ನೆ ಪ್ರಯಾಣಿಕರು ಬಂದಿದ್ರು, ಪರದಾಡ್ತಿದ್ರು, ಬಟ್ ಇವತ್ತು ಕಂಪ್ಲೀಟ್ ಆಗಿ ಅಲ್ಲೂ ಕೂಡ ಬಂದ್ ಪರಿಸ್ಥಿತಿ ಇದೆಯಾ? ಪೊಲೀಸರು ಹೆಂಗಿದ್ದಾರೆ, ಮೇಂಟೈನ್ ಮಾಡಿದಾರೆ ಅಲ್ಲಿ ಸೆಕ್ಯೂರಿಟಿ ಎಲ್ಲ? ಜನ ಬರ್ತಾ ಇದಾರ ಪ್ರಯಾಣಿಕರು ಊರಿಗೇನಾದ್ರು ಹೋಗ್ಬೇಕು ಅಂತ?
ಶರ್ಮಿತಾ, ಪ್ರತಿದಿನವೂ ಕೂಡ ಅಷ್ಟೇ ಜನಜಂಗುಳಿಯಿಂದ ಕೂಡುತ್ತಿದ್ದಂತಹ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಇವತ್ತು ಸ್ತಬ್ಧವಾಗಿದೆ. ಯಾವೊಬ್ಬ ವ್ಯಕ್ತಿಯೂ ಕೂಡ ಅಷ್ಟೇ ಈ ಒಂದು ಬಸ್ ನಿಲ್ದಾಣದಲ್ಲಿ ಕಾಣ್ತಿಲ್ಲ. ನೀವು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ಈ ಒಂದು ಜಾಗದಲ್ಲಿ ಪ್ರತಿನಿತ್ಯವೂ ಕೂಡ ಅಷ್ಟೇ ಸಾವಿರಾರು ಸಂಖ್ಯೆಯಲ್ಲಿ ಬಸ್ಗೋಸ್ಕರ ಪ್ರಯಾಣಿಕರು ಕಾಯ್ತಾ ಇದ್ರು. ಮೆಜೆಸ್ಟಿಕ್ ಈ ರೀತಿಯಾದಂತಹ ಒಂದು ಚಿತ್ರಣ ಯಾವತ್ತೂ ಕೂಡ ಸಿಕ್ಕಿರಲಿಲ್ಲ. ಆದ್ರೆ ಈಗ ಕೊರೋನಾ ವೈರಸ್ ಎಲ್ಲೆಡೆ ಹಬ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅಷ್ಟೇ ಎಲ್ಲಾ ರೀತಿಯಂತ ಜಾಗೃತೆಯನ್ನು ಕೂಡ ವಹಿಸ್ತಿದ್ದಾರೆ. ಜೊತೆಗೆ ಯಾರು ಕೂಡ ಮನೆಯಿಂದ ಹೊರಗಡೆ ಬರಬಾರ್ದು ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಇದಿಷ್ಟೇ ಅಲ್ಲದೇನು ಬಸ್ಗಳ ಸಂಚಾರ ಯಾವಾಗ ಸ್ತಬ್ಧವಾಯಿತು ಆದ್ರೂ ಕೂಡ ಬಸ್ಗಳು ಸಿಗುತ್ತಾ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲೇ ಜನ ಬರ್ತಾ ಇದ್ರು. ಆದ್ರೆ ಇವತ್ತು ನೀವು ನೋಡ್ತಾ ಇರಬಹುದು, ಯಾರೊಬ್ರು ಕೂಡ ಅಷ್ಟೇ ಒಂದು ಮೆಜೆಸ್ಟಿಕ್ ನ ಬಸ್ ನಿಲ್ದಾಣದಲ್ಲಿಲ್ಲ. ಒಂದು ಕಡೆ KSRTC ಆದ್ರೆ ಮತ್ತೊಂದು ಕಡೆ BMTC ಎರಡೂ ಕೂಡ ಅಷ್ಟೇ ಸ್ತಬ್ಧವಾಗಿದೆ. ಇದೊಂದು ಕೂಡ ಈ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದು KSRTC ಬಸ್ ನಿಲ್ದಾಣ. ಇಲ್ಲಿಯೂ ಕೂಡ ಅಷ್ಟೇ ಯಾವೊಬ್ಬ ಪ್ರಯಾಣಿಕರು ಕೂಡ ಅಷ್ಟೇ ಕಾಣ್ತಿಲ್ಲ. ಯಾಕಂದ್ರೆ ನಿನ್ನೆ ಬಸ್ಗಳು ಒಂದ್ ಕಡೆ ಸಂಚಾರವನ್ನ ಸ್ತಬ್ಧ ಮಾಡಿದ್ರು ಕೂಡ ಅಷ್ಟೇ ಜನ ಬಸ್ಗೋಸ್ಕರ ಬಂದು ವೇಟ್ ಮಾಡ್ತಿದ್ರು. ಈಗೊತ್ತು ಪೊಲೀಸರು ಎಲ್ಲಾ ರೀತಿಯಂತ ಸರ್ಪಗಾವಲಾಗಿದ್ದಾರೆ. ಜೊತೆಗೆ ಯಾರನ್ನು ಕೂಡ ಅಷ್ಟೇ ಇಲ್ಲಿ ಬರೋದಕ್ಕೆ ಬಿಡ್ತಾ ಇಲ್ಲ. ಒಂದು ವೇಳೆ ಬಂದ್ರೂ ಕೂಡ ಅಷ್ಟೇ ಅವರನ್ನ ಇಲ್ಲಿಂದ ಓಡಿಸ್ತಾ ಇದ್ದಾರೆ. ಜೊತೆಗೆ ಯಾವುದೇ ಒಂದು ವಾಹನಗಳ ಸಂಚಾರವನ್ನು ಕೂಡ ಅಷ್ಟೇ ಈ ಒಂದು ಸುತ್ತಮುತ್ತಲು ಕೂಡ ಮಾಡೋಕೆ ಬಿಡ್ತಿಲ್ಲ. ಆಟೋಗಳಾಗಿರ್ಬೋದು, ಟೂ ವೀಲರ್ಸ್ ಆಗಿರ್ಬೋದು, ಯಾವೊಂದು ವೆಹಿಕಲ್ಗಳು ಕೂಡ ಅಷ್ಟೇ ಒಂದು ಮೆಜೆಸ್ಟಿಕ್ ನ ಸುತ್ತಮುತ್ತಲು ಕೂಡ ಅಷ್ಟೇ ಬರ್ತಾ ಇಲ್ಲ. ಮುಂಜಾನೆಯಿಂದಲೂ ಕೂಡ ಅಷ್ಟೇ ಮೆಜೆಸ್ಟಿಕ್ ನ ಸುತ್ತಮುತ್ತ ಸ್ತಬ್ಧವಾಗೋಗಿದೆ. ಯಾಕಂದ್ರೆ ನಿನ್ನೆಯೂ ಕೂಡ ಕೆಲವೊಂದು ಟೂ ವೀಲರ್ ಕೂಡ ಓಡಾಡ್ತಾ ಇದ್ವು. ಆದ್ರೆ ಇವತ್ತು ಮುಂಜಾನೆ ಕೂಡ ಅಷ್ಟೇ ಟೂ ವೀಲರ್ ಗಳ ಹಾವಳಿ ಕೂಡ ಅಷ್ಟೇ ಜಾಸ್ತಿ ಆಗಿತ್ತು. ಈಗ ಏನು ಪೊಲೀಸರು ಲಾಠಿ ಚಾರ್ಜ್ ಗಳನ್ನು ಕೂಡ ಮಾಡೋಕೆ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಯಾರೊಬ್ರು ಕೂಡ ಅಷ್ಟೇ ಮೆಜೆಸ್ಟಿಕ್ ನ ಸುತ್ತಮುತ್ತ ಸುಳುವ ಇಲ್ಲ. ಶರ್ಮಿತಾ, ಫೈನ್. ಬಿ ಆನ್ಲೈನ್ ಮಂಜು ಆರ್ಯ, ಇನ್ನು ಶ್ರೀನಿವಾಸ್ ಹಲ್ಕಟ್ಟಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಸಿಎಂ ನಿವಾಸದ ಬಳಿಯಲ್ಲಿ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಹೆಂಗಿದೆ ಅಲ್ಲಿ ಪರಿಸ್ಥಿತಿ ಶ್ರೀನಿವಾಸ್? ಶರ್ಮಿತಾ, ಮುಖ್ಯಮಂತ್ರಿ ಯಡಿಯೂರಪ್ಪನವರ ಡಾಲರ್ಸ್ ಕಾಲನಿಯ ಧವಳಗಿರಿ ನಿವಾಸ ಏನಿದೆ, ಇದು ಪ್ರತಿನಿತ್ಯವೂ ಕೂಡ ಒಂದು ಜನಜಂಗುಳಿಯಿಂದ ಕೂಡಿರ್ತಾ ಇತ್ತು. ಜನಪ್ರತಿನಿಧಿಗಳು ಬರ್ತಾ ಇದ್ರು. ಅಷ್ಟೇ ಅಲ್ಲ, ರಾಜ್ಯದ ಪ್ರತಿ ಮೂಲೆ ಮೂಲೆಯಿಂದ ಕೂಡ ಕಾರ್ಯಕರ್ತರು ಕೂಡ ತಮ್ಮ ಸಮಸ್ಯೆಗಳನ್ನು ಹಿಡ್ಕೊಂಡು ಜನರು ಸಿಎಂ ನಿವಾಸಕ್ಕೆ ಬರ್ತಾ ಇದ್ರು. ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 21 ದಿನಗಳ ಕಾಲ ಏನು ಇಡೀ ದೇಶ ಲಾಕ್ಔಟ್ ಮಾಡಬೇಕು ಅಂತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟರು. ಕೊಟ್ಟಾಗಿನಿಂದ ಒಂದು ಮುಖ್ಯಮಂತ್ರಿ ಯಡಿಯೂರಪ್ಪನವರ ನಿವಾಸ ಒಂದು ಬಿಕೋ ಅಂತ ಇದೆ ಅಂತ ಹೇಳ್ಬೋದು. ನಾವು ನೋಡ್ತಾ ಇರ್ಬೋದು, ಇದು ಯಡಿಯೂರಪ್ಪನವರ ಒಂದು ಡಾಲರ್ಸ್ ಕಾಲನಿ ಇರ್ತಕ್ಕಂಥ ಧವಳಗಿರಿ ನಿವಾಸ. ಈ ನಿವಾಸದ ಮುಂದೆ ಇವತ್ತು ಎಂದಿನಂತೆ ಇರತಕ್ಕಂತ ಜನಜಂಗುಳಿ ಇವತ್ತಿಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಹಬ್ಬದ ವಾತಾವರಣ ಏನು, ಇವತ್ತು ಹಬ್ಬ ಇದೆ. ಹಬ್ಬವನ್ನು ಕೂಡ ತೊರೆದು ಮುಖ್ಯಮಂತ್ರಿಗಳು ಮನೆಯಲ್ಲೇ ಇದ್ದಾರೆ. ಅಂದ್ರೆ ಪ್ರಧಾನಮಂತ್ರಿಗಳ ಒಂದು ಕರೆಗೆ ಹೋಗ್ಕೊಟ್ಟಿರ್ತಕ್ಕಂತಹ ಮುಖ್ಯಮಂತ್ರಿಗಳು ರಾಜ್ಯದ ಜನತೆ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂದ್ರೆ ನಾನು ಕೂಡ ಮನೆಯಲ್ಲೇ ಉಳಿದಿದ್ದೀನಿ, ಈ ಒಂದು ಕರೋನಾದ ವಿರುದ್ಧ ಹೋರಾಡಲಿಕ್ಕೆ ಎಲ್ಲರೂ ಕೂಡ ಸಮುದಾಯದಿಂದ ದೂರ ಇರಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ, ಒಂದು ಸಂದೇಶವನ್ನು ರಾಜ್ಯದ ಜನತೆಗೆ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಪ್ರತಿನಿತ್ಯವೂ ಕೂಡ ಯಾವುದೇ ಕಾರಣ ಬಂದ್ರು, ಎಂತ ಒಂದು ಸ್ಥಿತಿ ಬಂದ್ರು ಕೂಡ ಯಡಿಯೂರಪ್ಪನವರು ವಾಕಿಂಗ್ ಹೋಗೋದನ್ನ ಮರಿತಾ ಇರಲಿಲ್ಲ. ಇವತ್ತು ಯಡಿಯೂರಪ್ಪನವರು ವಾಕಿಂಗ್ ಕೂಡ ಹೋಗಿಲ್ಲ. ಮತ್ತು ಆರೋಗ್ಯ ಇಲಾಖೆ ಫೈನ್. ಬಿ ಆನ್ಲೈನ್ ಶ್ರೀನಿವಾಸ್ ಹಲ್ಕಿ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಪಡ್ಕೊಳ್ತೀನಿ. ಮಂಗಳೂರಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಕಿಶನ್ ಕೊಡ್ತಾರೆ. ಕಿಶನ್, ಮಂಗಳೂರಲ್ಲಿ ಆತಂಕ ಜಾಸ್ತಿ ಆಗ್ತಿದೆ. ಲಾಕ್ಡೌನ್ ಆದ್ಮೇಲೆ ಪರಿಸ್ಥಿತಿ ಹೆಂಗಿದೆ ಅಲ್ಲಿ? ಶರ್ಮಿತಾ, ಮಂಗಳೂರಲ್ಲಿ ಲಾಕ್ಡೌನ್ಗೆ ಯಾವುದೇ ರೀತಿಯಾಗಿ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಯಾಕಂದ್ರೆ ನಾವೀಗ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಇದ್ದೀವಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಮಾರ್ಕೆಟ್. ಮತ್ತೆ ಜಿಲ್ಲೆಯ ವಿವಿಧ ಭಾಗಗಳಿಗೆ ಇಲ್ಲಿಂದಲೇ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲ್ಗಳಾಗಿರ್ಬೋದು ಸಪ್ಲೈ ಆಗುತ್ತೆ. ಬೆಳಗ್ಗೆ 4:00ವರೆಗೆ ಈ ಮಾರ್ಕೆಟ್ ಓಪನ್ ಆಗುತ್ತೆ. ಸುಮಾರು 10 ಗಂಟೆ ತನಕ ಜನಜಂಗುಳಿ ಇರುತ್ತೆ. ಸದ್ಯ ಕಳೆದ ಅರ್ಧ ಗಂಟೆಗಿಂತ ಮೊದಲು ಸಾವಿರಾರು ಜನ ಇಲ್ಲಿ ಸೇರಿದ್ರು. ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿ ಅವರನ್ನು ಓಡಿಸುವಂತ ಕೆಲಸವನ್ನು ಮಾಡಿದ್ರು. ಸದ್ಯ ಇವಾಗ್ಲೂ ಕೂಡ ಅಷ್ಟೇ ಪೊಲೀಸರು ಸೈರನ್ ಮುಖಾಂತರವಾಗಿ, ಧ್ವನಿವರ್ಧಕದ ಮುಖಾಂತರವಾಗಿ ಜನರನ್ನು ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ರಸ್ತೆಗೆ ಯಾರು ಇಳಿಬಾರ್ದು ಅಂತ ಹೇಳಿದ್ರು ಕೂಡ ಜನ ಬರ್ತಾ ಇರೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ವಾಹನಗಳು ಫುಲ್ ರಸ್ತೆಗಳಿದ್ದಾವೆ. ಇವತ್ತು ಆಟೋ ಸಂಚಾರ ಬಂದ್ ಮಾಡಿದ್ರು ಕೂಡ ಕೆಲವು ಇಂಥವರು ಆಟೋವನ್ನ ರಸ್ತೆಗೆ ತಂದು ಇಡೀ ಕಾನೂನನ್ನ ದುರ್ಬಳಕೆ ಮಾಡ್ತಿದ್ದಾರೆ ಮತ್ತು ಕಾನೂನಿಗೆ ಯಾವುದೇ ರೀತಿಯಾಗಿ ಬೆಂಬಲವನ್ನ ಕೊಡ್ತಾ ಇಲ್ಲ. ಜಿಲ್ಲಾಡಳಿತ ಈಗಾಗಲೇ ಕಠಿಣ ಕಾನೂನನ್ನು ತಂದಿದೆ. ರಸ್ತೆಗಳಿದ್ರೆ ನಾನ್ ಬೇಲೆಬಲ್ ಕೇಸನ್ನು ಹಾಕಿ ಜೈಲಿಗೆ ಹಾಕೋದಾಗಿ ಹೇಳಿದೆ. ನಿನ್ನೆ ಸ್ವತಃ ಪ್ರಧಾನಮಂತ್ರಿಗಳೇ ಕೈ ಮುಗಿದು ಜನರಲ್ಲಿ ವಿನಂತಿಯನ್ನ ಮಾಡಿದ್ದಾರೆ, ಯಾರು ಅನಗತ್ಯವಾಗಿ ರಸ್ತೆಗೆ ಇಳಿಬೇಡಿ, ಈ ಕೊರೋನಾ ಮಹಾಮಾರಿಯ ವಿರುದ್ಧ ಹೋರಾಟಕ್ಕೆ ಕೈ ಜೋಡಿಸಿ ಎಂಬ ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಮಂಗಳೂರಲ್ಲಿ ಮಾತ್ರ ಇದಕ್ಕೆ ನೀರಸವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜನರಿಗೆ ಇನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಸ್ಕೊಳ್ಬೇಕು ಎಂಬುದು ಕೂಡ ಆಗ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಜನ ಕಾನೂನಿಗೆ ಹೆದರ್ತಾ ಇಲ್ಲ, ಪ್ರಧಾನಮಂತ್ರಿ ಅವರ ಮನವಿಗೂ ಹೆದರ್ತಾ ಇಲ್ಲ, ಅವರ ಮನವಿಗೂ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಹಾಗಾಗಿ ಈ ಜನರಿಗೆ ಯಾವ ಕಾನೂನನ್ನ ಬಳಸಿ ಬುದ್ಧಿ ಹೇಳಬೇಕು ಎಂಬುದು ಗೊತ್ತಾಗ್ತಾ ಇಲ್ಲ. ಸದ್ಯ
6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಅವಕಾಶವನ್ನ ಕೊಟ್ಟಿದ್ರು ಕೂಡ ಪೊಲೀಸರು ಜನರ ನಿಯಂತ್ರಣವನ್ನು ಮಾಡಕ್ಕೆ ಹರಸಾಹಸವನ್ನು ಪಡ್ತಿದ್ದಾರೆ. ನಿನ್ನೆ ಮಧ್ಯಾಹ್ನ ಮೇಲೆ ಜನಸಂಖ್ಯೆ ಕೂಡ ಕಡಿಮೆ ಆಗಿತ್ತು. ಸುಮಾರು 7 ಮಂದಿಯ ವಿರುದ್ಧ ಪೊಲೀಸರು ಕೇಸನ್ನು ಹಾಕಿದ್ರು. ಅದೇ ಫಾರ್ಮೆಟ್ ಇವತ್ತು ಕೂಡ ಮುಂದಿನ 21 ದಿನಗಳ ಕಾಲ ಏನೆಲ್ಲ ನಡೆಯುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ, ಥ್ಯಾಂಕ್ ಯು ಸೋ ಮಚ್ ಮಂಜು, ಆರ್ಯ, ಹಾಗೆ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್. ನಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಅಗತ್ಯ ವಸ್ತುಗಳನ್ನ ಕೊಳ್ಳೋದಕ್ಕೆ ಹೊರಗಡೆ ಹೋದಂತ ಟೈಮ್ನಲ್ಲಿ ದೂರ ನಿಂತ್ಕೋಬೇಕು. ಎಲ್ಲರೂ ಕೂಡ ಒಮ್ಮೆಲೆ ಹೋಗಿ ಅಲ್ಲಿ ಮುಗಿ ಬೀಳೋದಲ್ಲ. ಅದಕ್ಕೋಸ್ಕರ ಈಗ ಒಂದು ಹೊಸ ಐಡಿಯಾ ಗಮನಿಸ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಬಾಕ್ಸ್ ರೀತಿ ಮಾರ್ಕ್ ಮಾಡಿ ಆ ಜಾಗದಲ್ಲೇ ನಿಲ್ಬೇಕು ಅಂತ ಮೈಸೂರಲ್ಲಿ ಇವಾಗ ಒಂದು ಫಾಲೋ ಮಾಡ್ತಾ ಇದ್ದಾರೆ. ಒಂದು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಗಮನಿಸ್ಬೇಕು. ನಾವು ಇದನ್ನ ಎಲ್ಲ ಕಡೆ ಇದನ್ನ ಫಾಲೋ ಮಾಡಬೇಕು ಅಂತ ನಾವು ಕೂಡ ಹೇಳ್ತಿರೋದು. ಮೈಸೂರಲ್ಲಿ 3 ಅಡಿ ದೂರದಲ್ಲೇ ಅಗತ್ಯ ವಸ್ತುಗಳನ್ನ ಕೊಳ್ಳೋದಕ್ಕೆ ಹೋದಂತ ಟೈಮ್ನಲ್ಲಿ ವ್ಯಾಪಾರ ಮಾಡುವಾಗ ನಿಂತ್ಕೋಬೇಕಾಗುತ್ತೆ. ಅದು ಹಾಲು, ತರಕಾರಿ, ಹೂ ಅಂಗಡಿಗಳ ಬಳಿಯಲ್ಲಿ ಈಗ ಮಾರ್ಕಿಂಗ್ ಮಾಡ್ತಾ ಇದ್ದಾರೆ. ಬಾಕ್ಸ್ ನಲ್ಲೇ ನಿಂತು ಅಲ್ಲಿ ಖರೀದಿಯನ್ನ ಮಾಡಬೇಕು. ಮೈಸೂರಿನ ಶಾರದಾ ದೇವಿ ನಗರದಲ್ಲಿ ಜನರಿಗೆ ಜಾಗೃತಿಯನ್ನ ಮೂಡಿಸಲಾಗ್ತಾ ಇದೆ. 3 ಅಡಿಗೊಂದು ರಂಗೋಲಿ ಬಾಕ್ಸ್ ಅನ್ನ ಮಾಡಿದ್ದಾರೆ. ಮೈಸೂರು ಪಾಲಿಕೆ ಸಿಬ್ಬಂದಿ ಹಾಗೆ ಸದಸ್ಯರು ಈ ರೀತಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈಗ ಜನ ಒಂದು ಬಾಕ್ಸ್ ಅಲ್ಲಿ ಒಬ್ಬರೇ ನಿಂತ್ಕೋಬೇಕು, ಮತ್ತೆ ಅಲ್ಲಿ ಕ್ಯೂ ನಿಂತ್ಕೋಬೇಕಾಗುತ್ತೆ. ಸುಮ್ಮನೆ ಅಡ್ಡಾದಿಡ್ಡಿ ಹೋಗೋದು, ಮುಗಿ ಬೀಳೋದಲ್ಲ. ಒಂದು ಶಾಪ್ ಇದ್ರೆ ಒಂದು ಶಾಪ್ಗೆ ಅಥವಾ ಮಾರ್ಕೆಟ್ಗೆ ಹೋಗಿ ಮುಗಿ ಬೀಳೋಕೆ ಅವಕಾಶ ಇಲ್ಲ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ.